ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನಕ್ಕಾಗಿ ನಾವು ಆರಿಸಿಕೊಂಡಂಥ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ಅಲ್ಲಿ ದೇವರ ವಾಕ್ಯವು ನಮಗೆ ಹೀಗೆ ಹೇಳ್ತದೆ: ನಾವು ಅಪನಂಬಿಕಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಕರ್ತನ ನಂಬಿಗಸ್ತಿಕೆಯು ನಮಗೆ ಇಲ್ಲಿ ಪ್ರಮುಖವಾಗಿ ಕಾಣಿಸ್ತದೆ. ಕರ್ತನು ನಮಗೆ ನಂಬಿಗಸ್ತನಾಗಿ ವಾಗ್ದಾನಗಳನ್ನು ಮಾಡಿದ್ದಾನೆ, ಭರವಸೆಯನ್ನು ನೀಡಿದ್ದಾನೆ ಮತ್ತು ನಾವು ಆತನ ಮಾತಿನ ಮೇಲೆ ನಂಬಿಕೆ ಇಟ್ಟು ಜೀವಿಸಬಹುದು ಎಂಬ ಆಶ್ವಾಸನೆಯನ್ನು ಆತ ನಮಗೆ ಕೊಡ್ತಾ ಇದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡುವುದಾದರೆ ಅವರ ಕುಟುಂಬದ ಪರಿಸ್ಥಿತಿ ಇರಲಿ ಅಥವಾ ವೈಯಕ್ತಿಕ ಪರಿಸ್ಥಿತಿ ಇರಲಿ, ಗೊತ್ತಾಗುವಂಥ ಒಂದು ವಿಷಯ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನಿರೀಕ್ಷೆ ಉಂಟು, ಒಂದು ಭರವಸೆ ಉಂಟು. ಅಥವಾ ಪ್ರತಿಯೊಬ್ಬ ವ್ಯಕ್ತಿಯು ಬದುಕುತ್ತಾ ಇರುವುದು ಒಂದು ನಿರೀಕ್ಷೆಯಲ್ಲಿಯೇ ಅಥವಾ ಒಂದು ಭರವಸೆಯಲ್ಲಿ ಎಂಬುದಾಗಿ ನಾವು ಹೇಳಬಹುದು. ಯಾಕಂದರೆ ಯಾವಾಗ ಒಬ್ಬ ಮನುಷ್ಯನಿಗೆ ನಿರೀಕ್ಷೆ ತಪ್ಪಿ ಹೋಗ್ತದೋ ಅಥವಾ ತನ್ನ ಜೀವನದಲ್ಲಿ ಯಾವುದಕ್ಕೋಸ್ಕರವಾಗಿ ಜೀವನ ಮಾಡ್ತೀನಿ ಅಂತ ಗೊತ್ತಾಗೋದಿಲ್ಲವೋ ಆ ದಿನ ಅವನು ತನ್ನ ಜೀವನದಲ್ಲಿ ಅರ್ಥವನ್ನು ಕಳೆದುಕೊಳ್ತಾನೆ, ಬದುಕಬೇಕಾದಂಥ ಮಾರ್ಗವು ತಪ್ಪಿ ಹೋಗ್ತದೆ. ಆದರೆ ಯಾವಾಗ ನಮ್ಮ ಜೀವಿತದಲ್ಲಿ ನಿರೀಕ್ಷೆ ಉಂಟು, ಒಂದು ಭರವಸೆ ಉಂಟು, ಯಾವುದೋ ಒಂದು ವಿಷಯಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೇವೆ, ನಡೀತಾ ಇದ್ದೇವೆ, ಮುನ್ನಡೆಯುತ್ತಾ ಇದ್ದೇವೆ ಅಂತ ಗೊತ್ತಾಗುವಾಗ ನಮ್ಮ ಜೀವಿತದಲ್ಲಿ ಪ್ರತಿದಿನ ಒಂದು ಹೊಸ ಆಲೋಚನೆ ಇರ್ಬೋದು, ಒಂದು ಹೊಸ ಮಾರ್ಗ ಇರ್ಬೋದು, ನಾವು ಕಂಡುಕೊಳ್ಳುತ್ತಾ ನಮಗಿರುವಂಥ ಧ್ಯೇಯವನ್ನು ನಾವು ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಭರವಸೆ, ನಂಬಿಕೆ, ನಿರೀಕ್ಷೆಗಳು ಬಹಳ ಪ್ರಾಮುಖ್ಯವಾಗಿ ಇರುವಂಥ ಅಂಶಗಳಾಗಿದೆ. ಇವುಗಳಿಲ್ಲದೆ ಮನುಷ್ಯನು ಬಹುಶಃ ಬದುಕಲಿಕ್ಕೆ ಬಹಳ ಕಷ್ಟವೇ ಹೌದು. ಹಾಗಾದರೆ ದೇವರ ವಾಕ್ಯವು ನಮಗೆ ಈ ಒಂದು ಬಲದಲ್ಲಿ ಮುನ್ನಡೆಸ್ತದೆ. ಪ್ರಿಯರೇ, ಮೊದಲನೇ ವಿಷಯ ಏನಪ್ಪ ಅಂದರೆ ಇಲ್ಲಿ ವಾಕ್ಯ ಹೇಳುವಂತೆ ನಾವು ಅಪನಂಬಿಗಸ್ಥರಾದರು. ಬಹುಶಃ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದಾದರೆ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಮಗೆ ನಂಬಿಕೆ ಇದ್ದಂತೆ ಕಂಡರೂ ನಾವು ಅಪನಂಬಿಗಸ್ಥರಾಗಿ ಜೀವನ ಮಾಡಿದ್ದೇವೆ. ಅನೇಕ ಬಾರಿ ದೇವರ ಮೇಲೆ ಎಷ್ಟೋ ನಾವು ಪ್ರೀತಿ ನಡೀತೇವೆ ಅಂತ ಹೇಳಿಕೊಂಡಾಗ್ಯೂ, ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿದಾಗ್ಯೂ ನಮ್ಮ ಪರಿಸ್ಥಿತಿಗಳಲ್ಲಿ ಸಮಸ್ಯೆಗಳ ಮಧ್ಯೆ ಸಿಲುಕಿಕೊಂಡಾಗ ನಾವು ಪೇತ್ರನು ಯೇಸುಕ್ರಿಸ್ತನನ್ನು ಅಲ್ಲಗಳೆದಂತೆ ಅನೇಕ ಬಾರಿ ನಾವು ಅಷ್ಟು ನೇರವಾಗಿ ಅಲ್ಲದಿದ್ದರೂ ಬಹುಶಃ ಎಲ್ಲೋ ಒಂದು ಕಡೆ ನಾವು ಅಪನಂಬಿಗಸ್ತಿಕೆಯಿಂದ ಕೆಲಸ ಮಾಡಿಬಿಟ್ಟಿದ್ದೇವೆ. ಬಹುಶಃ ಅದು ನಮಗೆ ಮಾತ್ರ ಚೆನ್ನಾಗಿ ಅರಿವಾಗ್ತದೆ. ವಾಕ್ಯ ಹೇಳುವಾಗೆ ಹೀಗೆ ನಾವು ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಸಮಸ್ಯೆಗಳಿಗೆ ಬಿದ್ದು ಅಪನಂಬಿಗಸ್ಥರಾಗಿದ್ದರೂ ದೇವರು ನಂಬಿಗಸ್ತನಾಗಿಯೇ ಇರುವನೆಂಬುದಾಗಿ ಈ ವಾಕ್ಯವು ನಮಗೆ ಒತ್ತಿ ಹೇಳುತ್ತೆ. ಪ್ರಿಯರೇ, ದೇವರು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನೆಂಬುದಾಗಿ ವಾಕ್ಯ ನಮಗೆ ಮುಂದೆ ಹೇಳುತ್ತೆ. 2 ತಿಮೋಥಿ 2:13 ಅಂದರೆ ದೇವರ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನಂದರೆ ಆತನ ಸ್ವಭಾವ ಎಂಥದ್ದು? ಆತನು ಸತ್ಯ ಸ್ವರೂಪನು. ಒಂದು ಸಾರಿ ಮಾತು ಕೊಟ್ಟ ಮೇಲೆ ಮಾತು ತಪ್ಪುವವನಲ್ಲ. ನಮಗೆ ಇರುವಂಥ ಭರವಸೆ ಇದೆ. ಯೇಸುಕ್ರಿಸ್ತನು ತಾನು ಹೇಳಿದಂತೆ ಮಾಡಿದ್ದಾನೆ. ವಾಕ್ಯದಲ್ಲಿ ಓದಿಕೊಳ್ಳುವಾಗ ಅಪೊಸ್ತಲರ 1ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುವಂಥ ಒಂದು ಶ್ರೇಷ್ಠವಾದಂಥ ವಿಷಯ ಅಂದರೆ ಆತನು ಉಪದೇಶ ಮಾಡುವುದಕ್ಕೂ ಆರಂಭಿಸಿದನೆಂಬುದಾಗಿ. ಅಂದರೆ ಯೇಸು ಸ್ವಾಮಿ ಮೊದಲು ಮಾಡುತ್ತಾ ಭರವಸೆಯನ್ನು ಇಡಬಹುದೆಂಬುದನ್ನು ತೋರಿಸುತ್ತಾ ಆತನು ಉಪದೇಶ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಪ್ರಿಯರೇ, ಹಾಗಾದರೆ ನಮಗಿರುವಂಥ ಯೇಸು ಸ್ವಾಮಿ, ನಮಗಿರುವಂಥ ಕರ್ತನು, ದೇವರು ಭರವಸೆಯ ಕರ್ತನಾಗಿದ್ದಾನೆ. ಈ ವಾಕ್ಯ ನಮಗೆ ಅದೇ ಒಂದು ಧೈರ್ಯವನ್ನು, ನಿರೀಕ್ಷೆಯನ್ನು ಕೊಡ್ತಾ ಇದೆ. ಆತನು ನಂಬಿಗಸ್ತನಾಗಿಯೇ ಇರುವನು. ನಾನು ನೀನು ತಪ್ಪಿ ಹೋದರು, ನಾನು ನೀನು ಅನೇಕ ಬಾರಿ ನಮ್ಮ ದಾರಿ ತಪ್ಪಿ ಹೋದರೂ ಕರ್ತನು ಕೈ ಬಿಡದೆ ನಮ್ಮ ನಡೆಸುವಾತನು,
ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರದವನಾಗಿದ್ದಾನೆಂಬುದಾಗಿ ನಾವು ವಾಕ್ಯದಲ್ಲಿ ಬಲವನ್ನು ಕಂಡುಕೊಳ್ಳಬಹುದು. ಹಾಗಾದರೆ ಆತನು ಎಂಥ ಭರವಸೆ ನಮಗೆ ಕೊಡಲಿಕ್ಕಿದ್ದಾನೆ? ಕೆಲವು ಭರವಸೆಗಳನ್ನು ನಾವು ಮೆಲುಕು ಹಾಕುತ್ತಾ ಆತನ ಪ್ರೀತಿಯನ್ನು, ಆತನ ಕೃಪೆಯನ್ನು ನಮ್ಮ ಜೀವಿತದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಮೊದಲನೇದಾಗಿ ಆತನು ನಮಗೆ ರಕ್ಷಣೆಯ ಭರವಸೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. 1 ಯೋಹಾನ 5ನೇ ಅಧ್ಯಾಯ 11-12 ನಾವು ಓದಿಕೊಳ್ಳುವಾಗ ಇದರ ಬಗ್ಗೆ ಬಹಳ ವಿಶೇಷವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಕು. ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರಿಗೆ ದೇವರು ಶಾಶ್ವತವಾದಂಥ ಅಥವಾ ನಿತ್ಯ ಜೀವವನ್ನು ನೀಡುತ್ತಾನೆಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ ಪ್ರಿಯರೇ. ಮತ್ತು ಆತನೊಂದಿಗೆ ನಾವು ಶಾಶ್ವತವಾದ ಸಂಬಂಧವನ್ನು ನಾವು ಹೊಂದಿಕೊಳ್ಳುವ ಹಾಗೆ ನಮಗೆ ಭರವಸೆಯನ್ನು ಆತನು ಕೊಡ್ತಾನೆಂಬುದಾಗಿ ವಾಕ್ಯ ನಮ್ಮನ್ನು ಉತ್ತೇಜಿಸ್ತದೆ ಪ್ರಿಯರೇ. ಹಾಗಾದರೆ ರಕ್ಷಣೆ ಅನ್ನುವಂಥದ್ದು ನಾವು ಸಂಪಾದನೆ ಮಾಡಲಿಕ್ಕೆ ಆಗದಂಥ ವಿಷಯವಾಗಿದೆ. ಇದು ದೇವರ ಕೃಪಾವರವೇ. ಕರ್ತನು ತಾನೇ ತನ್ನ ಮಹಾಕೃಪೆಯಿಂದ ನಮಗೆ ಅದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಪ್ರಿಯರೇ. ಅಂದರೆ ಫ್ರೀಯಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದುಡಿಯೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನಾವು ತುಂಬ ಕಷ್ಟಪಟ್ಟು ನಡೆಯುವ ಅವಶ್ಯಕತೆ ಇಲ್ಲ. ಬದಲಾಗಿ ನಾವು ಯಥಾರ್ಥವಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಾಗ ಯೇಸು ಸ್ವಾಮಿ ತಾನೇ ಹೇಳಿದ ಹಾಗೆ, ನೀವು ತಿರುಗಿಕೊಂಡು ಈ ಮಕ್ಕಳಂತೆ ಆಗದಿದ್ದರೆ ನೀವು ದೇವರ ರಾಜ್ಯವನ್ನು ಕಾಣಲಾರಿರಿ ಎಂಬುದಾಗಿ ಹೇಳಿದ ಹಾಗೆ, ನಾವು ಯಾವಾಗ ಆ ಚಿಕ್ಕ ಮಕ್ಕಳಂತೆ ಶುದ್ಧ ಹೃದಯದಿಂದ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆತನ ಬಳಿಗೆ ಬಂದು, ಸ್ವಾಮಿ ನಾನು ಪಾಪಿಯೆಂದು ಒಪ್ಪಿಕೊಳ್ತೇನೋ, ಆಗಲೇ ಕರ್ತನು ನನ್ನೆಲ್ಲ ಭಾರವನ್ನು ತೆಗೆದುಹಾಕಿ, ನಮ್ಮೆಲ್ಲ ಪಾಪವನ್ನು ತೆಗೆದುಹಾಕಿ ಸಂಪೂರ್ಣವಾಗಿ ತನ್ನ ಕೃಪೆಯಿಂದ ಆತನ ರಕ್ಷಣೆ ಕೊಡ್ತಾನೆ ಪ್ರಿಯರೇ. ಇದು ಆತನ ಮೊದಲೆಯ ಭರವಸೆಯಾಗಿದೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು, ತಂದೆಯು ಮಗನನ್ನು ಕಳಿಸಿಕೊಟ್ಟದ್ದು ಇದೇ ಪ್ರಥಮ ಉದ್ದೇಶ, ನಾನು ನೀನು ಈ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬುದಕ್ಕೋಸ್ಕರವಾಗಿ. ಆದ್ದರಿಂದ ನಮಗಿರುವಂಥ ಮೊದಲನೇ ಭರವಸೆ ಕರ್ತನು ಕೊಡ್ತಾ ಇರುವಂಥದ್ದು ಅದು ರಕ್ಷಣೆಯ ಭರವಸೆಯಾಗಿದೆ. ರಕ್ಷಣೆ ಎಂಬುದು ಬಹಳ ಅಮೂಲ್ಯವಾದದ್ದು. ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಜೀವಿತದಲ್ಲಿ ಈ ಅನುಭವಕ್ಕೆ ಬರುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರಬಹುದು, ಕ್ರಮವಾಗಿ ಆರಾಧನೆಗೆ ಹೋಗ್ತಾ ಇರ್ಬೋದು, ಸಂಡೇ ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ವಾಕ್ಯ ಓದ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಆದರೆ ನನಗೆ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನೊಟ್ಟಿಗೆ ಆ ಸಂಬಂಧ ಇನ್ನೂ ಬಂದಿಲ್ಲ, ಅನುಭವಕ್ಕೆ ನಾನು ಬಂದಿಲ್ಲ ಅನ್ನೋದಾದರೆ ನನ್ನ ಪ್ರಥಮವಾದಂಥ ದೇವರ ಭರವಸೆ ನನ್ನ ಜೀವಿತದಲ್ಲಿ ಇನ್ನೂ ಈಡೇರಿಲ್ಲ ಎಂಬುದೇ ಅರ್ಥ ಪ್ರಿಯರೇ. ಆದ್ದರಿಂದ ದೇವರು ಕೊಡುವಂಥ ಈ ಮೊದಲ ಭರವಸೆಯನ್ನು ನಾನು ಸ್ವೀಕರಿಸಿದ್ದೇನೋ ಎನ್ನುವುದನ್ನು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ನಮ್ಮ ಜೀವಿತದ ಪ್ರಥಮ ಅಂಶವಾಗಿದೆ ಪ್ರಿಯರೇ. ದೇವರು ರಕ್ಷಣೆಯನ್ನು ಉಚಿತವಾಗಿ ಕೊಟ್ಟಿದ್ದಾನೆ. ಅದನ್ನು ನಾವು ತಾತ್ಸಾರ ಮಾಡದೆ ಈ ಒಂದು ಭರವಸೆಯನ್ನು, ದೇವರ ಭರವಸೆಯನ್ನು ನಾವು ಸ್ವೀಕರಿಸುವಂಥ ಜನರಾಗಬೇಕೆಂಬುದಾಗಿ ಆತನು ಬಯಸ್ತಾನೆ ಪ್ರಿಯರೇ. ಇನ್ನು ಎರಡನೆಯ ಅಂಶಕ್ಕೆ ನಾವು ಬರುವಾಗ ನಮಗಿರುವಂಥ ಎರಡನೇ ಭರವಸೆ ಅಂದರೆ ಉತ್ತರ ನೀಡಿದ ಪ್ರಾರ್ಥನೆಯ ಭರವಸೆ ಎಂಬುದಾಗಿ. ಅಂದರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುತ್ತಾನೆ ಎಂಬಂಥ ಭರವಸೆಯಲ್ಲಿ ನಾವು ಜೀವಿಸಬಹುದು ಪ್ರಿಯರೇ. ನೋಡ್ರಿ, ಈ ಲೋಕದಲ್ಲಿ ನಾವು ಇರುವಾಗ ನಮಗೊಂದು ಒಳ್ಳೆಯೊಂದು ಪ್ರಶ್ನೆ ಇರೋದಾದರೆ, ನಮಗೆ ಯಾರಿಂದ ಸಹಾಯ ಬೇಕಾರೋದಾದರೆ ನಾವು ಅವ್ರ ಬಳಿಗೆ ಹೋಗಿ ಹೇಳಿಕೊಂಡಾಗ ನಾವೊಂದು ಉತ್ತರವನ್ನು ಬಯಸ್ತೇವೆ ಪ್ರಿಯರೇ. ಆದರೆ ಅನೇಕ ಬಾರಿ ನಾನಾಗಿರ್ಬೋದು ಅಥವಾ ಇನ್ನೊಬ್ಬರಾಗಿರ್ಬೋದು, ನಾವು ಹೋಗಿ ಕೇಳಿಕೊಂಡಾಗ ಅಥವಾ ಇನ್ನೊಬ್ಬರು ನಮ್ಮ ಬಳಿಗೆ ಬಂದಾಗ ನಾವು ಕೇಳಿಸಿಕೊಳ್ತೇವೆ. ಆದರೆ ಅನೇಕ ಬಾರಿ ಉತ್ತರನ ಕೊಡಲಿಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲದಿರಬಹುದು, ಜ್ಞಾನ ಇಲ್ಲದಿರಬಹುದು, ಅಥವಾ ಆಗದೇ ಹೋಗಬಹುದು ಪ್ರಿಯರೇ. ಆದರೆ ದೇವರು ಕೊಡುವಂಥ ಎರಡನೇ ಭರವಸೆ ಏನಪ್ಪ ಅಂತಂದರೆ, ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಉತ್ತರ ಕೊಡುವಂಥ ಭರವಸೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಇದಕ್ಕೆ ಪೂರಕವಾಗಿ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನದಲ್ಲಿ ಓದಿಕೊಳ್ಳುವ ಹಾಗೆ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನೂ ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದೆಂಬುದಾಗಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ತಾನೇ ನಮ್ಮನ್ನು ಉತ್ತೇಜನಪಡಿಸ್ತಾನೆ ಪ್ರಿಯರೇ. ಹಾಗಾದರೆ ಉತ್ತರ ಕೊಡುವಂಥ ದೇವರು ನಮ್ಮ ಜೊತೆ ಇದ್ದಾನೆ. ಇದು ಆತನ ಎರಡನೆಯ ಭರವಸೆಯಾಗಿದೆ. ನಾವು ಯಾವಾಗ ಆತನನ್ನು ಬೇಡಿಕೊಳ್ಳುತ್ತೇವೋ, ಹಾಗೆ ಬೇಡಿಕೊಳ್ಳುವಾಗ ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಅದನ್ನು ಸಿಗುತ್ತೆ ಎಂಬುದಾಗಿ ಆತನು ನಮಗೆ ಉತ್ತೇಜನ ಕೊಟ್ಟಿದ್ದಾನೆ ಪ್ರಿಯರೇ. ಖಂಡಿತವಾಗಿ ನೋಡ್ರಿ, ನಾವು ಅಥವಾ ನಮ್ಮ ಮಕ್ಕಳು ಕುಟುಂಬಗಳು ನೋಡುವಾಗ ಆ ಮಕ್ಕಳು ಒಂದು ನಮ್ಮನ್ನು ಏನೋ ಕೇಳ್ಕೊಳ್ತಾರೆ, ಅಪ್ಪ ನನಗೆ ಒಂದು ಟಾಯ್ ತಂದು ಕೊಡು, ಅಮ್ಮ ನನಗೆ ಒಂದು ಪುಸ್ತಕ ಕೊಡು, ಅಥವಾ ಒಂದು ಬಾಲ್ ತಗೊಡು ಅಂತ ಕೇಳುವಾಗ ಆ ಮಕ್ಕಳು ಆ ಒಂದು ಪ್ರಾರ್ಥನೆ ಒಂದು ಭಿನ್ನಾನ ಕೇಳ್ಕೊಳ್ತಾರೆ. ಅದನ್ನು ನಮ್ಮ ತಂದೆ ತಾಯಿಗಳು ಈಡೇರಿಸಿದಾಗ ಅವರಿಗೆ ಸಂತೋಷವಾಗ್ತದೆ.
ಅವಳು ಬಂದು ತಪ್ಪಿಕೊಳ್ತಾರೆ ಅಲ್ಲ, ಸಿಕ್ಕ ತಕ್ಷಣ ಅಪ್ಪಿಕೊಂಡು ಅಮ್ಮ ಥ್ಯಾಂಕ್ ಯು, ಅಪ್ಪ ಥ್ಯಾಂಕ್ ಯು ಎಂಬುದಾಗಿ ಹೇಳಿ ಅವ್ರು ಭಾಳ ಸಂತೋಷ ಪಡ್ತಾರೆ. ಇದೇ ವಿಷಯವನ್ನು ಯೇಸುಸ್ವಾಮಿ ಹೇಳ್ತಾ ಇರುವಂಥದ್ದು 24ನೇ ವಚನದಲ್ಲಿ, ನೀವು ಇದುವರೆಗೆ ನನ್ನ ಹೆಸರಿನಲ್ಲಿ ಏನನ್ನೂ ಬೇಡಿಕೊಂಡಿಲ್ಲ, ಆದರೆ ಈಗ ಬೇಡಿಕೊಳ್ಳ್ರಿ, ನಿಮಗೆ ಸಿಕ್ಕುವುದು, ಹಾಗೆ ಸಿಕ್ಕಿದಾಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ ಪ್ರಿಯರೇ. ಹಾಗಾದರೆ ಬೇಡಿಕೊಳ್ಳುವಂಥ ಮನೋಭಾವಕ್ಕೆ ನಾವು ಬರಬೇಕು. ಯಥಾರ್ಥವಾಗಿ ನಾವು ಕೇಳಿಕೊಳ್ಳುವಾಗ ನಮ್ಮ ಮಕ್ಕಳು ಹೇಗೆ ನಮ್ಮ ಬಳಿಗೆ ಬಂದು ಯಾವ ರೀತಿಯ ಆಲೋಚನೆ ಇಲ್ಲದೆ, ದುರಾಲೋಚನೆ ಇಲ್ಲದೆ, ಕೆಟ್ಟ ವಿಷಯಗಳಿಲ್ಲದೆ ಯಥಾರ್ಥವಾಗಿ ಬಂದು ತಮಗೇನು ಬೇಕೋ ಅದನ್ನು ಕೇಳಿಕೊಳ್ತಾರೋ, ಹಾಗೆ ನಾವು ಕೇಳಿಕೊಳ್ಳುವಾಗ ನಾವು ಹೇಗೆ ನಮ್ಮ ಮಕ್ಕಳ ಪ್ರಾರ್ಥನೆಗಳನ್ನು ಅಥವಾ ಭಿನ್ನಗಳನ್ನು ಪೂರೈಸ್ತೇವೋ ಅದಕ್ಕಿಂತಲೂ ಹೆಚ್ಚಿನದಾಗಿ ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಉತ್ತರಿಸುವಂಥ ಕರ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ಆತನು 2ನೇ ಭಾಗದ ಹೇಳುವಂಥದ್ದು, ಹಾಗೆ ಬೇಡಿಕೊಂಡಾಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು, ನಿಮಗೆ ಸಿಕ್ಕುವುದು, ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಅದರಿಂದ ನಮ್ಮ ಆನಂದದಲ್ಲಿ ಆತನು ಸಂತೋಷ ಪಡ್ತಾನೆ ಪ್ರಿಯರೇ. ಕರ್ತನ ಕೊಡುವ 2ನೇ ಭರವಸೆ ಏನಪ್ಪ ಅಂತಂದರೆ, ಆತನು ಉತ್ತರಿಸುವಂಥ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ಇದು ಆತನ 2ನೇ ಭರವಸೆಯಾಗಿದೆ. ಮತ್ತು 3ನೆಯ ಭರವಸೆ ಮುಂದಕ್ಕೆ ಹೋಗಿ ನೋಡಿಕೊಳ್ಳುವಾಗ ಅದೇನಪ್ಪ ಅಂತಂದರೆ, ಪಾಪದ ಮೇಲೆ ಅಥವಾ ಶೋಧನೆಯ ಮೇಲೆ ಒಂದು ಜಯ ಕೊಡುವಂಥ ಒಂದು ಭರವಸೆಯನ್ನು ಕೊಡ್ತಾನೆ ಪ್ರಿಯರೇ. ಹಾಗಾದರೆ ಈ ಲೋಕದಲ್ಲಿ ನಾವು ಕೂಡ ಜೀವಿಸುವಾಗ ಅನೇಕ ರೀತಿಯ ಶೋಧನೆಗಳನ್ನು ನಾವು ಹಾದು ಹೋಗ್ತೇವೆ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನಕ್ಕೆ ನಾವು ಬರುವಾಗ ದೇವರ ವಾಕ್ಯವು ನಮಗೆ ಹೀಗೆ ಹೇಳ್ತದೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ ಎಂಬುದಾಗಿ. ಹಾಗಾದರೆ ನಾವು ಅಂದ್ಕೊಳ್ತೇವೆ ನಮ್ಮ ಜೀವಿತದಲ್ಲಿ, ಅಯ್ಯೋ ನನಗಿರೋ ಕಷ್ಟ ಎಷ್ಟಿದೆ ಗೊತ್ತಾ ಎಂಬುದಾಗಿ ಯೋಚನೆ ಮಾಡ್ತೇವೆ. ಭಾಳ ಸಮಸ್ಯೆ ಆದ ಹೋಗ್ತದೆ ನಿಮಗೆ ಹೇಳ್ತೇವೆ. ಇರಬಹುದು, ನಮ್ಮ ಆಲೋಚನೆಗೆ, ನಮ್ಮ ಶಕ್ತಿಗೆ, ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಮಗದು ಜಾಸ್ತಿ ಕಾಣ್ತಾ ಇರ್ಬೋದು. ಆದರೆ ದೇವರು ಕೊಡುವಂಥ ಒಂದು ಭರವಸೆ ಏನಪ್ಪ ಅಂತಂದರೆ, ನೀನು ಅನುಭವಿಸುವಂಥ ಶೋಧನೆ ತುಂಬ ದೊಡ್ಡದೇನಲ್ಲ, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಬಂದಿದೆ ಹೊರತು ದೇವರು ಅದಕ್ಕಿಂತ ಮಿಗಿಲಾದದ್ದು ನಮಗೆ ಬರಮಾಡಲಿಲ್ಲ, ಅವಕಾಶ ಕೊಡಲಿ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ ಪ್ರಿಯರೇ. ಹಾಗಾದರೆ ಪಾಪದ ಮೇಲಿನ ಒಂದು ಜಯವನ್ನು ಕರ್ತನ ನಮಗೆ ಭರವಸೆ ಕೊಡ್ತಾ ಇದ್ದಾನೆ. ಅಲ್ಲೇ ವಾಕ್ಯ ಮುಂದೆ ಹೇಳುತ್ತೆ, ದೇವರು ನಂಬಿಗಸ್ತನು. ನೋಡಿದ್ರ, ನಮ್ಮ ಬಲಹೀನತೆಯಲ್ಲಿ ಆತ ನಂಬಿಗಸ್ತನಾಗಿದ್ದಾನೆ. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಾಗಾದರೆ ದೇವರು ನಂಬಿಗಸ್ತನು, ಭರವಸೆ ಕೊಡುವಾತನು. ಆತನು 3ನೇ ಭರವಸೆ ನಮಗೆ ಕೊಟ್ಟಿದ್ದಾನೆ. ಏನಪ್ಪ ಅಂದರೆ, ಶೋಧನೆ ಮತ್ತು ಪಾಪದ ಮೇಲೆ ಜಯದ ಭರವಸೆ ಕೊಟ್ಟಿದ್ದಾನೆ ಪ್ರಿಯರೇ. ಆದ್ದರಿಂದ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಕೂಡ ಕೊಡುವಾತನಾಗಿದ್ದಾನೆ ಪ್ರಿಯರೇ. ಅನೇಕ ಬಾರಿ ನಾವು ತಪ್ಪಿ ಹೋಗುವುದಿಲ್ಲೇ. ನಮಗೆ ಗೊತ್ತುಂಟು ಇದು ಶೋಧನೆ ಉಂಟು ಎಂಬುದಾಗಿ, ಪಾಪದಿಂದ ಗೊತ್ತುಂಟು, ಆದರೂ ನಾವು ಅಲ್ಲಿಂದ ಓಡಿ ಹೋಗುವ ಮಾರ್ಗ ಸಿಕ್ಕಿದಾಗಿಯೂ ಅದನ್ನು ನಾವು ಅನುಸರಿಸದೆ ಅಲ್ಲೇ ಇದ್ದುಕೊಂಡು ಆ ಪಾಪದಲ್ಲೇ ಸಂತೋಷ ಪಡುತ್ತಾ ಕಡೆಗೆ ಸಂಪೂರ್ಣವಾಗಿ ಅಪರಾಧ ಮನೋಭಾವ ತುಂಬಿಕೊಂಡವರಾಗಿ ಪ್ರಾರ್ಥನೆ ಮಾಡಲಿಕ್ಕೂ ಒಂದು ಗಿಲ್ಟ್ ಫೀಲಿಂಗಿಂದ ಬಿಟ್ಟು ಬಿಡ್ತೇವೆ ಪ್ರಿಯರೇ. ಕರ್ತನ ದೂರ ಹೋಗ್ತೇವೆ ನಾವು. ಅದಕ್ಕಾಗಿ ದೇವರು ನಮಗೆ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಕೂಡ ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ಇದು ಆತನು ಕೊಟ್ಟಿರುವಂಥ ಮತ್ತೊಂದು ಶ್ರೇಷ್ಠವಾದ ಭರವಸೆಯಾಗಿದೆ ಎಂಬುದಾಗಿ ನಾವು ಕಂಡುಕೊಳ್ಳಬಹುದು. ಇನ್ನು 4ನೆಯ ಭರವಸೆಯನ್ನು ನಾವು ಅಂದುಕೊಳ್ಳೋಣ. 4ನೆಯ ಭರವಸೆ ಅದು ಕ್ಷಮೆಯ ಭರವಸೆಯಾಗಿದೆ. ಕರ್ತನು ನಮ್ಮನ್ನು ಕ್ಷಮಿಸುವಾತನಾಗಿದ್ದಾನೆ. ಒಂದು ವೇಳೆ ನಾವು ಕಳೆದ ಹಿಂದಿನ ವಿಷಯ ನೋಡಿಕೊಳ್ಳುವಾಗೆ ನಾವು ಪಾಪದಲ್ಲಿ ಬಿದ್ದು ಹೋಗಿ, ಶೋಧನೆಯಲ್ಲೇ ಬಿದ್ದು ಹೋಗಿ, ನಾವು ಪಾಪ ಮಾಡಿದರೂ ಕೂಡ ನಾವು ಜಯ ಸಾಧಿಸಲಿಕ್ಕೆ ಆಗದೆ ಹೋದಾದರೂ ಕರ್ತನು ಈ 4ನೇ ಭರವಸೆಯನ್ನು ಕೊಟ್ಟಿದ್ದಾನೆ, ಕ್ಷಮೆಯ ಭರವಸೆ. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರ ವಾಕ್ಯ ನಮಗೆ ಹೀಗೆ ಹೇಳ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು. ಇಲ್ಲೂ ಕೂಡ ನೋಡಿ, ಕರ್ತನ ನಂಬಿಗಸ್ತಿ ಕಾಣಿಸ್ತದೆ ನಮಗೆ. ಆತನು ನಂಬಿಗಸ್ತನು, ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವುದೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಾಗಾದರೆ ನಾವು ಯಾವಾಗ ನನ್ನ ಕರ್ತನೇ ಶೋಧನೆ ಬಂತು, ನಾನು ಸಹಿಸಿಕೊಳ್ಳಬಹುದಾಗಿತ್ತು, ಆದರೂ ನಾನು ಸಹಿಸಿಕೊಳ್ಳಲಿಲ್ಲ, ಅದು ನಾನು ಬಿದ್ದು ಹೋಗಿ ಪಾಪ ಮಾಡಿದ್ದೇನೆ ಅಂತ ನಾನು ಒಪ್ಪಿಕೊಳ್ಳುವಾಗ ಆತನು ನನ್ನನ್ನು ಕ್ಷಮಿಸುವಾತನಾಗಿದ್ದಾನೆ ಪ್ರಿಯರೇ. ನಾವು ಅರಿಕೆ ಮಾಡುವಾಗ ಆತನು ನಂಬಿಗಸ್ತನು, ಯಾಕೆಂದರೆ ಆತನು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನೂ ಆಗಿರುವುದರಿಂದ ಮತ್ತು ಆತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಇದು ಆತನು ಕೊಡುವಂಥ 2ನೇ ಭರವಸೆ, ಕ್ಷಮೆಯ ಭರವಸೆಯನ್ನು ಕರ್ತನು ಕೊಟ್ಟಿದ್ದಾನೆ ಪ್ರಿಯರೇ.
ಎಂಥ ದೊಡ್ಡ ದೇವರಲ್ವೇ. ನಮ್ಮನ್ನು ಉಂಟು ಮಾಡಿ ನಮ್ಮ ಪಾಪಗಳನ್ನು, ಸಮಸ್ಯೆ, ಶೋಧನೆಗಳನ್ನು ಸಹಿಸಿಕೊಂಡು ನಮ್ಮನ್ನು ಕ್ಷಮಿಸುತ್ತಾ, ಶುದ್ಧ ಮಾಡುತ್ತಾ, ಪ್ರತಿ ಸರಿ ಅವಕಾಶಗಳನ್ನು ಕೊಡುತ್ತಾ ನಮ್ಮ ನಡೆಸ್ತಾ ಬರುವಂಥ ಕರ್ತನು ಇಷ್ಟು ಭರವಸೆಗಳನ್ನು ಕೊಟ್ಟು, ಮಗನೇ ಮಗಳೇ ನನ್ನ ಜೊತೆ ಇರು, ನನ್ನನ್ನು ಬಿಟ್ಟು ಹೋಗಬೇಡ, ನಾನು ನಿನ್ನ ಜೀವಿತವನ್ನು ಸರಿ ಮಾಡ್ತೇನೆ, ರೂಪಿಸ್ತೇನೆ, ಬೆಳೆಸ್ತೇನೆ ಎಂಬುದಾಗಿ ಪದೇ ಪದೇ ಹೇಳುತ್ತಾ, ವಾಗ್ದಾನದ ಮೇಲೆ ವಾಗ್ದಾನ ಮಾಡುತ್ತಾ ನಡೆಸುವಂಥ ಕರ್ತನು ನಮ್ಮ ಜೊತೆ ಇರುವಾಗ, ಹೀಗಿದ್ದರೂ ನಾವು ಪಾಪದ ಮೇಲೆ ಜಯಿಸದೆ ನಾವು ತಪ್ಪಿ ಹೋಗುವಂಥ ಮನಸ್ಥಿತಿಗೆ ಅನೇಕ ಬಾರಿ ಬಿದ್ದು ಬಿಡ್ತೇವೆ ಪ್ರಿಯರೇ. ಹಾಗಾಗಿ 4ನೆಯ ಅಂಶ, ಆತನು ಕ್ಷಮೆಯ ಭರವಸೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಮತ್ತು ನಾವು ಹಾಗೆ 5ನೇ ಒಂದು ವಿಷಯಕ್ಕೆ, ಕೊನೆಯ ವಿಷಯಕ್ಕೆ ನಾವು ಬರುವಾಗ ನಮಗಿರುವಂಥ ಮತ್ತೊಂದು ಭರವಸೆಯನ್ನು ನೋಡಿಕೊಳ್ಳೋಣ. ಅದು ಮಾರ್ಗದರ್ಶನದ ಭರವಸೆಯಾಗಿದೆ ಪ್ರಿಯರೇ. ದೇವರು ನಮಗೆ ಮಾರ್ಗ ತೋರಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾನೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ 5 ಮತ್ತು 6ನೇ ವಚನ ಬಹಳ ಚಂದವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳಬಹುದು. ಅಲ್ಲಿ ವಾಕ್ಯ ಹೀಗೆ ಹೇಳ್ತಾರೆ, 5ನೇ ವಚನದಲ್ಲಿ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು ಎಂಬುದಾಗಿ. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ನಾವು ಶೋಧನೆಗೆ ಬಿದ್ದು ಹೋಗುವಂಥದ್ದು, ತಪ್ಪು ಮಾಡುವಂಥದ್ದು, ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥದ್ದು ಇಲ್ಲೇ. ನಾವು ದೇವರ ಮೇಲೆ ಭರವಸೆಯನ್ನು ಇಡದೆ, ಪೂರ್ಣ ಮನಸ್ಸಿನಿಂದ ಆತನನ್ನು ಆತುಕೊಳ್ಳದೆ, ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಜಾರಿ ಬಿದ್ದು ಹೋಗ್ತೇವೆ ಪ್ರಿಯರೇ, ಬಿದ್ದು ಹೋಗ್ತೇವೆ. ಅದಕ್ಕಾಗಿ ಅನೇಕ ಬಾರಿ ಇದು ನನಗೆ ಗೊತ್ತುಂಟು, ನಾನು ಮಾಡಿಬಿಡ್ತೇನೆ ಎಂಬುದಾಗಿ ಹೇಳೋದಕ್ಕಿಂತ ಬದಲಾಗಿ, ಸ್ವಾಮಿ ಇದು ನನಗೆ ಗೊತ್ತುಂಟು ನಿಜ, ಆದರೂ ನಾ ಸ್ವಬುದ್ಧಿ ಬೇಡ ಕರ್ತನೆ, ನಿನ್ನ ಜ್ಞಾನವನ್ನು ಕೊಡು ಎಂಬುದಾಗಿ ನಾವು ಕರ್ತನ ಬೇಡಿಕೊಳ್ಳುವಾಗ, ಆ ಇರುವ ವಿಷಯಗಳಲ್ಲಿ ನಮ್ಮ ಜ್ಞಾನಕ್ಕೂ ಮೀರಿದಂಥ ತನ್ನ ಸುಜ್ಞಾನವನ್ನು ಆತನು ದಯಪಾಲಿಸಿಕೊಟ್ಟು ನಾವು ಪ್ರತಿ ಕೆಲಸವನ್ನು, ಪ್ರತಿ ವಿಷಯವನ್ನು, ಪ್ರತಿ ಪಾಪವನ್ನು ಸರಿಯಾದ ರೀತಿಯಲ್ಲಿ ಜಯಿಸುವಂತೆ ಆತ ನಮಗೆ ಸಹಾಯ ಮಾಡ್ತಾನೆ ಪ್ರಿಯರೇ. ಆದ್ದರಿಂದ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ನಾವು ಭರವಸೆ ಇಡಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಾಗಾದರೆ ಮಾರ್ಗದರ್ಶನದ ಭರವಸೆ. 6ನೇ ವಚನ, ನಿನ್ನ ಎಲ್ಲ ನಡವಳಿಯಲ್ಲಿ, ನಿನ್ನ ನಡತೆಯಲ್ಲಿ, ನಿನ್ನ ಮಾತಿನಲ್ಲಿ, ಯಾವುದೇ ವಿಷಯ ಇರ್ಬೋದು, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನೆಂಬುದಾಗಿ. ಅನೇಕ ಸಮಯಗಳಲ್ಲಿ ನಾವು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡಾಗ ಮೊಣಕಾಲೂರಿ ಬೇಡಿಕೊಳ್ತೇವೆ, ಸ್ವಾಮಿ ಸಹಾಯ ಮಾಡು, ಸಿಕ್ಕಾಕೊಂಡಿದ್ದೇನೆ, ಬಿಡಿಸು ಸ್ವಾಮಿ, ಸಮಸ್ಯೆಯಿಂದ ದೂರ ಮಾಡು ಎಂಬುದಾಗಿ ಗೋಳಾಡ್ತೇವೆ ಪ್ರಿಯರೇ. ಯಾಕೆ ಅಂದರೆ ನಾವು ಬಂದಿರುವಂಥ ಸ್ಥಿತಿ ಅದು ಕೊನೆಯ ಸ್ಥಿತಿಯಾಗಿದೆ. ನಾವು 5ನೇ ವಚನದ 1ನೇ ವಿಷಯ, 2ನೇ ವಿಷಯ, 3ನೇ ವಿಷಯನ ಬಿಟ್ಟುಬಿಟ್ಟಿದ್ದೇವೆ. ಹಾಗಾಗಿ ಕೊನೆ ವಿಷಯಕ್ಕೆ ಬಂದು ನಾವು ಬೇಡಿಕೊಳ್ತೇವೆ, ಸ್ವಾಮಿ ಸರಾಗ ಮಾಡು ಕರ್ತನೆ, ಸರಿ ಮಾಡು ಸ್ವಾಮಿ, ತಪ್ಪು ಮಾಡಿದ್ದೇವೆ ಬೇಡಿಕೊಂಡು ಕೂಗಾಡ್ತೇವೆ, ಚೀರಾಡ್ತೇವೆ ಪ್ರಿಯರೇ. ಆದರೆ ಯಾವಾಗ ನಾನು ಈ ಜ್ಞಾನೋಕ್ತಿ 3ನೇ ಅಧ್ಯಾಯ 5 ಮತ್ತು 6 ನಾನು ಕ್ರಮವಾಗಿ ಅನುಸರಿಸ್ತೇನೋ, ಆಗ ನನ್ನ ಮಾರ್ಗಗಳು ತಾನಾಗಿಯೇ ಸರಾಗವಾಗ್ತದೆ. ನನ್ನ ಕುಟುಂಬ ಜೀವಿತ ಇರ್ಬೋದು, ನನ್ನ ಮಕ್ಕಳ ಜೀವಿತ ಇರ್ಬೋದು, ಅವರ ಸಮಸ್ಯೆ ಇರ್ಬೋದು, ಕೆಲಸದಲ್ಲಿ ಸಮಸ್ಯೆ ಇರ್ಬೋದು, ವಿದ್ಯಾಭ್ಯಾಸದಲ್ಲಿ ಹಿಂಸೆ ಇರ್ಬೋದು, ಏನೇ ಇದ್ದರೂ ಸರಿ, ಅದನ್ನು ಸರಾಗ ಮಾಡಬೇಕಾದ್ರೆ ನಾನು ಪ್ರಥಮವಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಆತನ ಮೇಲೆ ಭರವಸೆ ಇಡೋದಾದರೆ, ಮತ್ತು ನಮ್ಮ ಎಲ್ಲ ನಡವಳಿಯಲ್ಲಿ ಆ ಚಿತ್ತಕ್ಕೆ ವಿಧೇಯರಾಗಿರೋದಾದರೆ, ಆತನೇ ಭರವಸೆಯ ಕರ್ತನೇ ನಮ್ಮ ಮಾರ್ಗಗಳನ್ನು ಸರಾಗ ಮಾಡ್ತಾನೆ, ನಮ್ಮನ್ನು ಬಲಪಡಿಸ್ತಾನೆ ಪ್ರಿಯರೇ. ಹಾಗಾದರೆ 5 ಭರವಸೆಗಳನ್ನು ಕರ್ತನು ನಮಗೆ ಕೊಟ್ಟಿದ್ದಾನೆ. ನಾವೇನು ಮಾಡ್ತಾ ಇದ್ದೇವೆ? ನಾವು ಭರವಸೆಯ ಕರ್ತನ ಮೇಲೆ ಭರವಸೆ ಇಡ್ತಾ ಇದ್ದೇವಾ? ವಾಗ್ದಾನ ಮಾಡಿದ ಆತನ ಮೇಲೆ ನಾವು ನಂಬಿಕೆ ಇಡ್ತಾ ಇದ್ದೇವಾ? ಇಲ್ಲ ಇನ್ನೂ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೇವಾ? ಯೋಚನೆ ಮಾಡಿಕೊಳ್ಳೋಣ. ಎಷ್ಟು ಕಾಲ, ಎಷ್ಟು ಸಮಯ ನಾನು ನನ್ನ ಬುದ್ಧಿವಂತಿಕೆಯಿಂದ, ನನ್ನ ಜ್ಞಾನದಿಂದ, ಸ್ವಂತ ಶಕ್ತಿಯನ್ನು ಅವಲಂಬಿಸಿ ಜೀವನ ಮಾಡುತ್ತಾ ಹೋಗ್ತೇನೋ, ಅಲ್ಲಿಯವರೆಗೂ ನನ್ನ ಮಾರ್ಗ ಸರಾಗ ಆಗೋದಿಲ್ಲ. ಮುಂದೆ ಹೋಗುವಂತೆ ಕಾಣ್ತದೆ, ಆದರೆ ನನ್ನ ಹಿಂದಕ್ಕೆ 2 ಹೆಜ್ಜೆ ಆಗ್ತೇನೆ ಪ್ರಿಯರೇ. ಆದ್ದರಿಂದ ಕರ್ತ ನಮಗೆ ಭರವಸೆ ಕೊಟ್ಟಿದ್ದಾನೆ, ರಕ್ಷಣೆಯ ಭರವಸೆ ಅದನ್ನು ಕೊಟ್ಟಿದ್ದಾನೆ, ಪ್ರಾರ್ಥನೆಗೆ ಉತ್ತರ ಮಾಡುವಂಥ ಕೊಡುವಂಥ ಭರವಸೆ ಕೊಟ್ಟಿದ್ದಾನೆ, ಪಾಪದ ಮೇಲಿನ ಜಯದ ಭರವಸೆ ಕೊಟ್ಟಿದ್ದಾನೆ, ಕ್ಷಮೆಯ ಭರವಸೆ ಕೊಟ್ಟಿದ್ದಾನೆ, ಮತ್ತು ನಮ್ಮನ್ನು ಕೈ ಬಿಡದೆ ಮಾರ್ಗ ತೋರಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಇಂಥ ಭರವಸೆಯ ಕರ್ತನ ನಾವು ಅಂಟಿಕೊಳ್ಳೋಣ, ಹಿಡಿದುಕೊಳ್ಳೋಣ, ಆತನೊಟ್ಟಿಗೆ ಜೀವಿಸೋಣ ಪ್ರಿಯರೇ. ದೇವರ ವಾಕ್ಯಗಳನ್ನು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯೇ, ನಿನ್ನ ದಿವ್ಯ ನಾಮಕ್ಕೆ ಆದಂಥ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆಯಿಂದ ನಿನ್ನ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ. ಭರವಸೆಯ ಕರ್ತನ ನೀನಾಗಿದೆಯ ಪದಕ್ಕಾಗಿ ಸ್ತೋತ್ರ. ಇಂದಿನ ಭರವಸೆಯನ್ನು ಮುನ್ನಡೆಸು ಸ್ವಾಮಿ. ನಿನಗಾಗಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸು, ಮುನ್ನಡೆಸು.
ನಮ್ಮ ವಲಯಂತ ನಿವಾರಿಸು ಕರ್ತನೆ. ನಾವು ಅತ್ತಿತ್ತ ಹೋಗದೆ ನಿನ್ನ ಮೇಲೆ ಭರವಸೆ ಬಿಟ್ಟು ಪೂರ್ಣ ಮನಸ್ಸಿನ ಮೇಲೆ ಆತುಕೊಂಡು ಜೀವಿಸುವಂಥ ಸಹಾಯ ಮಾಡು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನಿನ್ನ ಅವಲಂಬಿಸುತ್ತಾ ನಿನ್ನ ಚಿತ್ತಕ್ಕೆ ವಿಧಿಯಾಗಿ ನಡೆಯುತ್ತಾ ಸ್ವಾಮಿ, ನಮ್ಮೆಲ್ಲ ಮಾರ್ಗಗಳಲ್ಲಿ ಸರಾಗವನ್ನು ನಾವು ಕಂಡುಕೊಳ್ಳುವಂತೆ ಅನುಕೂಲ ಮಾಡಿಕೊಡು. ನಿನಗೆ ಮಾತ್ರ ಮಹಿಮುಂಟಾಗಲಿ. ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ಸ್ತೋತ್ರ ಮಾಡುತ್ತಾ ಬೇಡುವುದೇ ನಮ್ಮ ತಂದೆಯೇ, ಆಮೇನ್.